ಪ್ರಾರ್ಥನೆ ಮಾಡ್ತೀನಿ. ಒಕ್ಕಲಿಗ ಅನ್ನೋದು ಒಂದು ಜಾತಿಯಲ್ಲ, ಸರ್ವಶ್ರೇಷ್ಠವಾದಂಥ ಒಂದು ಸಮುದಾಯ. ಜಗತ್ತಿಗೆ ಅನ್ನವನ್ನು ನೀಡಿ ಯಾರೇನೇ ಓದಿರ್ಬೋದು, ಯಾರೇನೇ ತಿಳ್ಕೊಂಡಿರ್ಬೋದು, ಅಂತಹ ಮಹಾ ಸತ್ಕುಲ ಸಂಜಾತರು ಇವತ್ತು ಒಕ್ಕಲಿಗರು ಅಂತ ಕರೀತಾ ಇದ್ದಾರೆ. ಅಂಥ ಸರ್ವಶ್ರೇಷ್ಠವಾದಂಥ ಜನಾಂಗದಲ್ಲಿ ಜನಿಸಿದಂಥ ಕೆಲವು ತಿಳಿಗಾಡಿಗಳು 11 ವರ್ಷದಿಂದ ಸರ್ವ ಸದಸ್ಯರ ಸಭೆಯನ್ನು ಕರೀಲಿಲ್ಲ ಅಂತ ಅಂದರೆ ಈ ಸಂಘದಲ್ಲಿ ಎಂತಹ ಘನಘೋರವಾದಂಥ ಅನ್ಯಾಯಗಳು ಮತ್ತು ಸಾವಿರಾರು ಕೋಟಿ ಅವ್ಯವಹಾರ. ಅದಕ್ಕೆ ಉದಾಹರಣೆ ಸಾಧ್ವಿ ಮಣಿ ಶ್ರೀ ರಂಗಮ್ಮ ಇವರು ಏನು 96 ಎಕರೆ 35 ಕುಂಟೆ ಜಮೀನನ್ನು ಒಕ್ಕಲಿಗರ ಮೇಲುಸ್ತುವಾರಿಯಲ್ಲಿ ಕೃಷ್ಣಪ್ಪ ರಂಗಮ್ಮ ಶಿಕ್ಷಣ ಟ್ರಸ್ಟಿಗೆ ನೀಡಿದ್ರು. ಆ ಭೂಮಿಯಲ್ಲಿ 44 ಎಕರೆ 33 ಕುಂಟೆ ಜಮೀನನ್ನು ಮತ್ತೆ ಶ್ರೀ ರಂಗಮ್ಮನವರ ಹೆಸರಿಗೆ ಪಾಣಿ, ಖಾತೆ, ಕಂದಾಯ ಇತ್ಯಾದಿ ಎಲ್ಲ ದಾಖಲೆಯನ್ನು ಘನ ಸರ್ಕಾರನೇ ಘೋಷಣೆ ಮಾಡುವಂತೆ ನಾವು ಮಾಡಿದ್ದೀವಿ. ಇದಕ್ಕೆ ಸಾಕ್ಷಿ ಈ ಪುಸ್ತಕ, ಈ ಘನ ಪುಸ್ತಕ ಇದಕ್ಕೆ ಸಾಕ್ಷಿ. ಈ ಪುಸ್ತಕದಲ್ಲಿ ಪ್ರತಿಯೊಂದು ಅಕ್ಷರನೂ ಕೂಡ ಸತ್ಯವಾಗಿದೆ. ಯಾರು ಬೇಕಾದರೂ ಓದಿ ತಿಳ್ಕೊಳ್ಬಹುದು. ಇದಕ್ಕೆ ನನ್ನ ಸವಾಲು, ಈ ಗೂಗಲಲ್ಲಿ ಯಾರ್ಯಾರು ಶಾಮೀಲಾಗಿದ್ರು ಸಂಘದಲ್ಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡೋದು